ಆಶ್ರಯ ಯೋಜನೆ ನಿವೇಶನಕ್ಕಾಗಿ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ನಿಲ್ಲಿಸಿದ ಹೋರಾಟಗಾರರು ಶಾಸಕರ ಮಾತಿಗೆ ಗೌರವ ಕೊಟ್ಟು ನಮ್ಮ ಹೋರಾಟ ನಿಲ್ಲಿಸಿದ್ದೇವೆಂದು ಹೇಳಿದ್ದಾರೆ. ಹೌದು, ನಿವೇಶನಕ್ಕಾಗಿ ಗಂಜಿಗುಂಟೆ ಗ್ರಾಮಸ್ಥರು ಅಹೋರಾತ್ರಿ ಸುಮಾರು 5 ದಿನಗಳ ಕಾಲ ಹೋರಾಟ ಮಾಡಿದ್ದರು. ಗ್ರಾಮದ ನಿವೇಶನ ಹಂಚಿಕೆಗೆ ನಿವೇಶನ ಪಡೆಯಲು ತಾಲೂಕು ದಂಡಾಧಿಕಾರಿಗಳು, ಸರ್ವೆ ಆಫೀಸಿನ ಅಧಿಕಾರಿಗಳು ನಮ್ಮ ಜೊತೆಯಲ್ಲೇ ಇದ್ದಾರೆ. ಸರ್ವೆ ಮಾಡಿ ವಂಚಿತ ಫಲಾನುಭವಿಗಳಿಗೆ ಖಂಡಿತ ನಿವೇಶನ ನೀಡುವುದರ ಮೂಲಕ ರೇಬಾ ಕಾಲೋನಿಗೆ ನೀವು ಹೇಳಿದ ಹೆಸರನ್ನೇ ನಾಮಕರಣ ಮಾಡ್ತೀವೆಂದು ಶಾಸಕ ಟಿ ರಘುಮೂರ್ತಿ ತಿಳಿಸಿದರು. ಅವರು ಚಳ್ಳಕೆರೆ ನಗರದ ತಾಲೂಕು ಕಚೇರಿಯ ಮುಂಭಾಗದ ಆವರಣದಲ್ಲಿ 5 ದಿನಗಳ ಕಾಲ ಆಶ್ರಯ ಯೋಜನೆ ನಿವೇಶನಕ್ಕಾಗಿ ಅನಿರ್ದಿಷ್ಟ ಧರಣಿಯನ್ನು ಭಾಗವಹಿಸಿ ಸಂತ್ರಸ್ತರಿಗೆ ಮನವೊಲಿಸಿ ಮಾತನಾಡಿದರು. ಆಶ್ರಯ ನಿವೇಶನಕ್ಕಾಗಿ ಗಂಜಿಗುಂಟೆ ಗ್ರಾಮದ ದಲಿತ ಸಮುದಾಯದವರು ಸತತ 5 ದಿನಗಳ ಕಾಲ ಧರಣಿ ಮಾಡುತ್ತಿದ್ದೀರಿ. ನಿಮ್ಮ ಗ್ರಾಮದ 5 ಎಕರೆ ಸರ್ಕಾರದ ಮೀಸಲಿಟ್ಟಿರುವ ಜಾಗವನ್ನ ಎಂಥ ಪ್ರಭಾವಿ ಶಾಲಿಗಳಾಗಲಿ ಜಾಗವನ್ನ ಆಕ್ರಮಿಸಿಕೊಂಡಿದ್ರೆ ಅಂತವರ ವಿರುದ್ಧ ಕಠಿಣ ಕ್ರಮ ಜರುಗಿಸಿ 3 ಎಕರೆ ಸರ್ಕಾರಿ ಜಮೀನಿನಲ್ಲಿ ಅರ್ಹ ಫಲಾನುಭವಿಗಳಿಗೆ ನಿವೇಶನದ ಜಾಗವನ್ನ ಗುರುತಿಸಿ ಕೊಡ್ತೇವೆ. ಇನ್ನು ಹೆಚ್ಚಿನದಾಗಿ 2016-17ರಲ್ಲಿ ಅಂದಿನ ಸರ್ಕಾರ ಆಶ್ರಯ ಯೋಜನೆ ಆಗಿರುವ ವಸತಿಗಾಗಿ ಸರ್ಕಾರ ಗೋಮಾಳ ಜಾಗವನ್ನ ನೀಡಿದೆ. ಈ ಪ್ರಕಾರವಾಗಿ ತಾಲೂಕು ಪಂಚಾಯತ್ ಹಾಗೂ ತಾಲೂಕು ಆಡಳಿತಕ್ಕೆ ಈಗಾಗಲೇ ತಿಳಿಸಿದ್ದೇನೆ. ಇನ್ನು ಕೆಲವೇ ದಿನಗಳಲ್ಲಿ ನಿವೇಶನ ಗುರುತಿಸಿ ಕೊಡುವ ಕೆಲಸ ಮಾಡಿಕೊಡ್ತೇನೆ. ನಿಮ್ಮ ಬೆಂಬಲಕ್ಕೆ ನಾನಿದ್ದೇನೆ. ಈ ಕುರಿತಾಗಿ ನಿಮ್ಮ ಧರಣಿಯನ್ನು ಹಿಂತೆಗೆದುಕೊಳ್ಳಿ ಎಂದು ಶಾಸಕ ಟಿ ರಘುಮೂರ್ತಿ ಅವರು ಮನವೊಲಿಸಿದರು. ಈ ಸಂದರ್ಭದಲ್ಲಿ ಹೋರಾಟಗಾರರು ಶಾಸಕರ ಜೊತೆ 1 ಗಂಟೆಗಳ ಕಾಲ ಚರ್ಚೆಯನ್ನು ನಡೆಸಲಾಯಿತು. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಎನ್ ಪಾಷಾ, ತಾಲೂಕ್ ಪಂಚಾಯತ್ ಇಒ ಶಶಿಧರ್, ರಂಗನಾಥ್ ಸ್ವಾಮಿ, ಪ್ರಕಾಶ್, ವಿ.ಎ. ತಿಪ್ಪೇಸ್ವಾಮಿ ಸೇರಿದಂತೆ ಇನ್ನು ಅನೇಕರು ಪ್ರತಿಭಟನಾಕಾರರು ಭಾಗಿಯಾಗಿದ್ದರು. ಮೌನೇಶ್ ಆಚಾರ್, NK24 ನ್ಯೂಸ್ ಬ್ಯೂರೋ, ಚಳ್ಳಕೆರೆ. ಈಗ ಕ್ಲೀನಿಂಗ್ ಸ್ಟಾರ್ಟ್ ಆಗೈತಾ? ಸಪೋಸ್ ಯಾರಾದ್ರೂ ಫುಲ್ ಹಾಕಿದ್ರೆ ಅವ್ರಿಗೆ 30-40 ಅಷ್ಟೇ ಮನೆ ಇಲ್ದಿದ್ರೆ ಅಷ್ಟು ನೀವು ಅಣ್ಣ ತಮ್ಮಳಾಗಿ ಮಾಡಿ ಆಮೇಲೆ ಅಲ್ಲಿ ಏನ್ ಗೊತ್ತಾ, ಇನ್ನು ಯಾವ ಸೈಟ್ಗಳು ಇರ್ತವೆ ಅವ್ರಿಗೆ ಕೊಡ್ತಾರೆ. ಆಯ್ತಾ? ಇನ್ನು 3 ಎಕರೆ ಇದ್ರೆ ಅದನ್ನ ಎಕ್ಸ್ಟೆಂಡ್ ಮಾಡೋಣ, ಇಡೀ ಊರಿಗೆ ಮಾಡೋಣ, ಯಾರಿಗೂ ಪ್ರಾಬ್ಲಮ್ ಜನ ಬಂದ ಸರ್. ಒಂದ್ ಕಡೆ ಇಟ್ಟು ಆ ಲಿಡ್ಕರಿಗೆ ಹ್ಯಾಂಡ್ಓವರ್ ಮಾಡಿದ್ರೆ ಫಸ್ಟ್ ಸೈಟ್ ಕೊಟ್ಟು ಸೈಟ್ ಶಿವೂರ್ತಿ ಫಸ್ಟ್ ಸೈಟ್ ಆಗ ಅಲ್ಲ ಸೈಟ್ ನಾನು ಹೇಳಿ ಸಾಹೇಬರು ಶಾಶ್ವತ ಸಾಹೇಬ್ರ ಹೆಸರಿರ್ತತೆ. ಮತ್ತೆ ಸೈಟ್ ಲ್ಯಾಂಡ್ ಅನ್ನ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿಬಿಡೋಣ. ಈ ಅಭಿಷೇಕ್ ನಗರ ಮಾಡಿದಂಗೆ ಮಾಡಂದ್ರ ಅಂತ ಹೇಳಿದ್ರು. ಅವ್ರು ಮಾಡಲ್ಲ, ಮಾಡಿದ್ದು ನಾವಲ್ಲ, ಸಾಹೇಬ್ರ ಅದೇ ಮಾಡದಾಗ ಇದನ್ನು ಹೇಳೋದು ಏನ್ ಗೊತ್ತಾ, ನಾವು ಇಲ್ಲಿ ಈಗ ನಾನು ಆಗ್ಲೇ ಮಾಡಕ್ನಳ್ಳಿಗೆ